Hello everyone, welcome to Navras Math Tutorials. ಈಗ ಎಕ್ಸರ್ಸೈಸ್ ನಂಬರ್ 9.2 ಫಿಫ್ತ್ ಕ್ವಶನ್ ಮಾಡೋಣ. ಓಕೆ, ಬರೀತೀನಿ. ಫಿಫ್ತ್ ಒನ್ ಬರ್ದಿಲ್ವಾ? ನೋಡಿ, ಕ್ವಶನ್ ತುಂಬಾ ದೊಡ್ಡದಿದೆ, ಅದಕ್ಕೆ ಬರ್ದಿಲ್ಲ, ಓದ್ತೀನಿ ನೋಡಿ. 3 girls, Reshma, Salma and Mandeep, are playing a game by standing on a circle of radius 5 meters drawn in a park. Okay, Reshma throws a ball to Salma, Salma to Mandeep, Mandeep to Reshma. If the distance between Reshma and Salma and between Salma and Mandeep is 6 meters each, what is the distance between Reshma and Mandeep ಅಂತ ಕೇಳಿದ್ದಾರೆ. ನೋಡಿ, ಒಂದು ಪಾರ್ಕ್ ಅಲ್ಲಿ ಸರ್ಕಲ್ ಮಾಡಿದರೆ ಅದರ ರೇಡಿಯಸ್ ಎಷ್ಟಿದೆ? 5 ಮೀಟರ್ ಇದೆ. ಓಕೆ, ಇನ್ನು ರೇಷ್ಮಾ ಅನ್ನೋ ಇಲ್ಲಿ ಡ್ರಾ ಮಾಡಿದೀನಿ ನೋಡಿ. ರೇಷ್ಮಾ ಅನ್ನೋ ಹುಡುಗಿ ಒಂದು 3 ಗರ್ಲ್ಸ್ ಆಡ್ತಾ ಇದ್ದಾರೆ, ಸಲ್ಮಾ ಮಂದೀಪ್ ಡ್ರಾ ಮಾಡ್ಕೊಂಡು ಬಾಲ್ ಎಸೆಯೋ ಆಟ ಆಡ್ತಾ ಇದ್ದಾರೆ. ಇನ್ನು ನೋಡಿ, ರೇಷ್ಮಾ ಸಲ್ಮಾಗ್ ಹಾಕ್ತಾಳೆ ಬಾಲ್, ಸಲ್ಮಾ ಮಂದೀಪ್ಗೆ ಹಾಕ್ತಾಳೆ. ಓಕೆ, ಮಂದೀಪ್ ರೇಷ್ಮಾಗ್ ಹಾಕ್ತಾಳೆ. ಆ ತರ ಬಾಲ್ಸ್ ಹಾಕೊಂತ ಆಡ್ತಾ ಇದ್ದಾರೆ. ಈಗ ಅವ್ರು ಏನ್ ಕೇಳಿದ್ದಾರೆ ಅಂದ್ರೆ, ರೇಷ್ಮಾ ಟು ಸಲ್ಮಾ ಡಿಸ್ಟೆನ್ಸ್ 6 ಮೀಟರ್ ಇದೆ, ಸಲ್ಮಾ ಟು ಮಂದೀಪ್ ಕೂಡ 6 ಮೀಟರ್ ಇದೆ. ಈ ಮಂದೀಪ್ ಟು ರೇಷ್ಮಾ ರೇಷ್ಮಾ ಟು ಮಂದೀಪ್ ಡಿಸ್ಟೆನ್ಸ್ ಎಷ್ಟು ಅಂತ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಈಗ ನೋಡಿ, ಅದೇ ರೀತಿ ಡ್ರಾ ಮಾಡ್ಕೊಂಡಿದೀನಿ. ಇಲ್ಲಿ ಸರ್ಕಲ್, ಇಲ್ಲಿ ರೇಷ್ಮಾ, ಇಲ್ಲಿ ಸಲ್ಮಾ, ಇಲ್ಲಿ ಮಂದೀಪ್ ಇದ್ದಾರೆ. ಇಲ್ಲಿಂದ ಇಲ್ಲಿಗೆ ಬಾಲ್ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಇದು 6 ಮೀಟರ್, ಇದು 6 ಮೀಟರ್ ಇದೆ. ಅಂದ್ರೆ ನಮಗೆ ಇದು ಕಾರ್ಡ್ ತರ ಆಯ್ತಲ್ವಾ? ಓಕೆ, ಅದನ್ನ 6 ಮೀಟರ್ ಅಂತ ಬರ್ದಿದೀನಿ. ಈಗ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಬರ್ದಿದೀನಿ, ಜಾಯಿನ್ ಓಆರ್ OS and OM ಅಂತ. ಓಕೆ, ಜಾಯಿನ್ ಮಾಡೋಣ. ಇದು ಸೆಂಟರ್ ಆಫ್ ದ ಸರ್ಕಲ್. ನೋಡಿ, ನಮ್ಗೆ RM ಫೈಂಡ್ ಔಟ್ ಮಾಡೋದು ಇದೆ ಅಲ್ವಾ? ಸೊ ಅದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ನಮ್ಗೆ ಈಸಿ. ಜಾಯಿನ್ ಮಾಡ್ಕೊಂಡ್ವಿ, ಅದು ಜಾಯಿನ್ ಮಾಡಿದ್ದನ್ನು ಬರ್ದಿದ್ದೀನಿ. ಈಗ ನೋಡಿ, ಈ ಪಾಯಿಂಟಿಗೆ ನೋಡಿ, ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ನಾನು P ಅಂತ ನೇಮ್ ಮಾಡ್ತೀನಿ. ಓಕೆ, ಈಗ ಈ ಟ್ರಯಾಂಗಲ್ ತಗೊಳ್ಳೋಣ, ORS. ಓಕೆ, ಇಲ್ಲ ROS ಅಂತ ಕೂಡ ಹೇಳ್ಬೋದು. ಓಕೆ, ಈ ಟ್ರಯಾಂಗಲ್ ಇನ್ನ MOS. ಈ ಟ್ರಯಾಂಗಲ್, ಈ 2 ಟ್ರಯಾಂಗಲ್ಸ್ ತಗೊಳ್ಳೋಣ. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡೋಣ. ಓಕೆ, in triangle ROS and triangle MOS ಏನೇನ್ ಈಕ್ವಲ್ ಇದ್ದಾವೆ ನೋಡೋಣ. ನೋಡಿ, RO is equals to MO ಆಗತ್ತಲ್ವಾ? ಯಾಕೆ? ಇದು ರೇಡಿಯಸ್ ಆಫ್ ದ ಸೇಮ್ ಸರ್ಕಲ್. ಸೊ ಅದನ್ನೇ ಬರೆಯೋಣ, RO is equals to MO. ರೀಸನ್, ರೇಡಿಯೈ ಆಫ್ ಸೇಮ್ ಸರ್ಕಲ್. ಇನ್ನು ನೋಡಿ, RS is equals to MS ಇದೆ. ಯಾಕೆ? ಅವರೇ ಕೊಟ್ಟಿದ್ದಾರೆ 6 ಮೀಟರ್ ಡಿಸ್ಟೆನ್ಸ್ ಅಂತ. ಸೊ ಅದನ್ನೇ ಬರೆಯೋಣ, RS is equals to MS ಗಿವನ್ ಅಂತ ಬರೆಯೋಣ. ಈಚ್ 6 ಮೀಟರ್ ಗಿವನ್. ಓಕೆ, ಇನ್ನು ನೋಡಿ, OS ಇದೆಯಲ್ಲ, ಎರಡಕ್ಕೂ ಕಾಮನ್ ಇದೆ. ನೋಡಿ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ. ಸೊ ಅದನ್ನ ಬರೆಯೋಣ, OS is equals to OS is ಕಾಮನ್. ನೋಡಿ, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿನೂ ಸೈಡ್ ಮ್ಯಾಚ್ ಆಯ್ತು. ಅಂಡರ್ SSS criteria 2 triangles are said to be congruent. Therefore triangle ROS is congruent to triangle MOS under SSS rule. ಆಯ್ತಲ್ವಾ? ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆಯ್ತು. ಈ 2 ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ನಾವು ಇಲ್ಲಿ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ದ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್ ಅಂತ ಹೇಳ್ಬೋದಲ್ವಾ? ಸೊ ನೋಡಿ, ನಾನು ಈ ಆಂಗಲ್ ಇಲ್ಲಿ ನೇಮ್ ಮಾಡ್ತೀನಿ. ಇದು ಆಂಗಲ್ 1 ಅಂತ ಇಡೋಣ, ಇದು ಆಂಗಲ್ 2 ಅಂತ ಇಡೋಣ.
ಇವೆರಡು ಈಕ್ವಲ್ ಇದಾವಂತ ಹೇಳ್ಬೋದಲ್ವಾ, ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಅದನ್ನೇ ಬರೆಯೋಣ. angle 1 is equals to angle 2, reason CPCT. ಆಯ್ತಾ, ಈ ಟೂ ಆಂಗಲ್ಸ್ ಈಕ್ವಲ್ ಅಂತ ಪ್ರೂವ್ ಮಾಡೋದಕ್ಕೆ ಇದೆಲ್ಲ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ವಿ. ಈಗ ಈ ಚಿಕ್ಕ ಟ್ರಯಾಂಗಲ್ಸ್ ತಗೊಳ್ಳೋಣ. ನೋಡಿ, ROP MOP, ಈ ಚಿಕ್ಕ ಚಿಕ್ಕ ಟ್ರಯಾಂಗಲ್ಸ್ ಇದಾವಲ್ವಾ, ಇವು ತಗೊಳ್ಳೋಣ. ನಾವು in triangle ROP and triangle MOP ಏನೇನು ಈಕ್ವಲ್ ಇದಾವ ನೋಡೋಣ. ಇಲ್ಲಿನೂ OR is equals to OM ಆಗತ್ತಲ್ವಾ, ಇಲ್ಲಿ ಬರ್ದಿದೀವಲ್ಲ RO is equals to MO, ಸೇಮ್ RO is equals to MO, ರೀಸನ್ ಸೇಮ್, ರೇಡಿಯೈ ಆಫ್ ಸೇಮ್ ಸರ್ಕಲ್. ಆಯ್ತಾ, ಇಲ್ಲಿ ಆಂಗಲ್ 1 is equals to angle 2 ಆಯ್ತು, ಈಗ ತಾನೇ ಪ್ರೂವ್ ಮಾಡಿದೀವಿ, ಅದಕ್ಕೆ ಪ್ರೂವ್ಡ್ ಅಬೌವ್ ಅಂತ ಬರೆಯೋಣ. ಇನ್ನು OP is ಕಾಮನ್ ಅಂತ ಹೇಳ್ಬೋದು. ನೋಡಿ, OP ಇದು ಈ ಟ್ರಯಾಂಗಲ್ಗೂ ಕಾಮನ್ ಇದೆ, ಈ ಟ್ರಯಾಂಗಲ್ಗೂ ಕಾಮನ್ ಇದೆ. ಸೊ OP is equals to OP. OP is ಕಾಮನ್. ನೋಡಿ, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು, ಇಲ್ಲಿ ಆಂಗಲ್ ಮ್ಯಾಚ್ ಆಯ್ತು, ಇಲ್ಲಿ ಸೈಡ್ ಮ್ಯಾಚ್ ಆಯ್ತು. ಸೊ ಅಂಡರ್ SAS criteria, two triangles are said to be congruent. Therefore, triangle ROP is congruent to triangle MOP under SAS rule. ಆಯ್ತಲ್ವಾ, ಟೂ ಟ್ರಯಾಂಗಲ್ಸ್ ಆರ್ ಸೆಟ್ ಟು ಬಿ ಕಾಂಗ್ರುಯೆಂಟ್. ಈಗ ಈ ಟೂ ಟ್ರಯಾಂಗಲ್ಸ್ ಕಾಂಗ್ರುಯೆಂಟ್ ಆದ್ರೆ ನಾವು CPCT ಅಂಡರ್ RP is equals to PM ಅಂತ ಹೇಳ್ಬೋದಲ್ವಾ, ಯಾಕೆ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಆರ್ ಈಕ್ವಲ್. ಸೊ ಬರೆಯೋಣ, RP is equals to PM CPCT ರೀಸನ್. ನೋಡಿ, ಈಗ ನಾವು ಇಲ್ಲಿ ಜಾಯಿನ್ ಮಾಡಿದೀವಲ್ವಾ, OP ಅನ್ಕೊಳ್ಳಿ, OS ಅನ್ನೋದು ಅನ್ಕೊಳ್ಳಿ. ಓಕೆ, ಸ್ಟ್ರೈಟ್ ಲೈನ್ ಡ್ರಾ ಮಾಡಿದ್ವಿ. ಈಗ ಈ RP is equals to PM ಅಂತಂದ್ರೆ ನಾವೇನ್ ಓದಿದೀವಿ, ಈ ತರ ಬೈಸೆಕ್ಟ್ ಆದ್ರೆ ಇದನ್ನ ಏನಂತ ಹೇಳ್ಬೋದು, OP ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದಲ್ವಾ, ಥಿಯರಮ್ ಅಲ್ಲಿ ಓದಿದೀವಲ್ವಾ. ಸೊ ಅದನ್ನೇ ನಾವು ಹೇಳ್ಬೋದು. ನೋಡಿ, ಸಿನ್ಸ್ OP bisects RM, therefore OP is perpendicular to RM. OP perpendicular ಅಂತ ಹೇಳ್ಬೋದು, ಯಾಕೆ ಇದು ಬೈಸೆಕ್ಟ್ ಆಗಿದೆ, ಇದು ಈಕ್ವಲ್ ಅಂತ ಇಲ್ಲಿ ಪ್ರೂವ್ ಆಯ್ತು, ಅದಕ್ಕೆ. ಓಕೆ, ಈಗ ನೋಡಿ, ಸೊ ನಾವೇನ್ ಹೇಳ್ಬೋದು, ಆಂಗಲ್ P is equals to 90 ಡಿಗ್ರಿ ಅಂತ ಹೇಳ್ಬೋದಲ್ವಾ. ಸಾರಿ, ಆಂಗಲ್ P is equals to 90 ಡಿಗ್ರಿ ಆಯ್ತು. ಈಗ ನೋಡಿ, ನಮ್ಗೆ ಈ P is equals to 90 ಡಿಗ್ರಿ ಬಂತು. ಈಗ ನಮ್ಗೆ ಏರಿಯಾ ಬೇಕು, ಈಗ RM ಬೇಕಲ್ವಾ, ನಮ್ಗೆ ಡಿಸ್ಟೆನ್ಸ್ ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ಬೇಕಾಗಿದೆ, RM ಬೇಕು. RM ನಮ್ಗೆ ಫೈಂಡ್ ಔಟ್ ಮಾಡಕ್ ಆಗ್ತಾ ಇಲ್ಲ ಅಂತ RP ಒಂದೇ ಸಿಕ್ಕರೆ ಸಾಕು ಅಂತ ನೋಡ್ತಾ ಇದ್ದೀವಿ, ಯಾಕಂದ್ರೆ ಈಕ್ವಲ್ ಆಯ್ತಲ್ವಾ, RP is equals to PM ಆಯ್ತು. RP ಒಂದೇ ಸಿಕ್ಕರು ನಾವು ಡಬಲ್ ಮಾಡ್ಬಿಟ್ರೆ ನಮ್ಗೆ RM ಬರುತ್ತೆ. ಸೊ ಈಗ ನೋಡಿ, ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು, ಈ ಟ್ರಯಾಂಗಲ್ ತಗೋಬಹುದು, ROS ತಗೊಂಡು ಏರಿಯಾ ಫೈಂಡ್ ಔಟ್ ಮಾಡಿದ್ರೆ ನಮ್ಗೆ RP ಸಿಗ್ಬೋದು. ಆದ್ರೆ ನಮ್ಗೆ ಇಲ್ಲಿ ಯಾವ್ದನ್ ಬೇಸ್ ತಗೋಬೇಕು, ಯಾವ್ದನ್ ಹೈಟ್ ತಗೋಬೇಕು ಆಗ್ತಾ ಇಲ್ವಾಗ. ಸೊ ಅದಕ್ಕೆ ನಾವು ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋಣ. ಏನ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು ಮೇಡಮ್ ಅಂತಂದ್ರೆ, ನೋಡಿ, ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋಣ. ಓಕೆ, ಯಾಕೆ ನೋಡಿ,
ಡ್ರಾ ಮಾಡಿದೆ. ಇಲ್ಲಿ ಒಂದ್ ನೇಮ್ ಮಾಡೋಣ, ಎನ್ ಅಂತ ನೇಮ್ ಮಾಡೋಣ. ಈಗ ನೋಡಿ, ಇದೇ ಟ್ರಯಾಂಗಲ್ಗೆ ನಾವು ON ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ವಿ. ಸೊ ನಾನು ಇದನ್ನ ಬರೀತೀನಿ. Since ON is perpendicular to RS, ಈ ON ಡ್ರಾ ಮಾಡಿದೀವಲ್ವಾ RS ಗೆ, ಸೊ ಅದನ್ನ ಬರ್ದ್ವಿ. ಈಗ RN is equals to, RN ಎಷ್ಟಿರತ್ತೆ, RS ಎಷ್ಟಿದೆ, 6 ಮೀಟರ್ ಇದೆ, ಅವ್ರು ಕೊಟ್ಟಿದ್ದಾರೆ. ಇದನ್ನು 6 ಮೀಟರ್, ಇಲ್ಲಿ SM ಕೂಡ 6 ಮೀಟರ್ ಅಂತ. ಸೊ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಏನಾಯ್ತು, ಬೈಸೆಕ್ಟ್ ಆಗತ್ತಲ್ವಾ, ಸೆಂಟರ್ ಇಂದ ಯಾವುದೇ ಕಾರ್ಡಿಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದ್ರೆ ಬೈಸೆಕ್ಟ್ ಆಗುತ್ತೆ. ಸೊ ನಾವೇನ್ ಹೇಳ್ಬೋದು, RN is equals to 3 ಮೀಟರ್ ಅಂತ ಹೇಳ್ಬೋದು. ಸೊ ಅದನ್ನು ಬರೆಯೋಣ. Therefore RN is equals to half of RS. That is equals to half into RS ಎಷ್ಟಿದೆ, 6 ಇದೆ, is equals to ಕ್ಯಾನ್ಸಲ್ ಮಾಡಿದ್ರೆ ನಮ್ಗೆ 3 ಮೀಟರ್ ಬಂತು. ಆಯ್ತಾ? ಈಗ RN ನಮ್ಗೆ ಗೊತ್ತಾಯ್ತಲ್ವಾ. ನೋಡಿ, ಇದು ಪರ್ಪೆಂಡಿಕ್ಯುಲರ್ ಅಂದ್ರೆ ಇಲ್ಲಿ 90 ಡಿಗ್ರಿ. ಸೊ ನಾವೀಗ ಈ ಟ್ರಯಾಂಗಲ್ ಅಂತ ತಗೋಬಹುದಲ್ವಾ, ONR ತಗೊಂಡ್ರೆ ನಮ್ಗೆ ಈ ವ್ಯಾಲ್ಯೂ ಗೊತ್ತಾಗತ್ತೆ. ಓಕೆ, ON. ಸೊ ಏನ್ ಮಾಡ್ಬೇಕು, ಹೈಪೋಟೆನ್ಯೂಸ್ ಸ್ಕ್ವೇರ್ ಅಂದ್ರೆ OR ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ON ಸ್ಕ್ವೇರ್ ಪ್ಲಸ್ RN ಸ್ಕ್ವೇರ್. ಓಕೆ, ಈಗ OR ಅಂದ್ರೆ ರೇಡಿಯಸ್ ಇದೆ, ರೇಡಿಯಸ್ ಅವ್ರು ಕೊಟ್ಟಿದ್ದಾರೆ 5 ಇದೆ ಅಂತ, ಸೊ 5 ಸ್ಕ್ವೇರ್ ಆಯ್ತು. ON ಗೊತ್ತಿಲ್ಲ ನಮ್ಗೆ, ಹಾಗೆ ಇಡೋಣ. ಪ್ಲಸ್ RN ಅಂದ್ರೆ ನಮ್ಗೆ ಗೊತ್ತಾಯ್ತು 3 ಅಂತ ಇಲ್ಲಿ ಮಾಡಿದ್ವಿ, ಸೊ 3 ಸ್ಕ್ವೇರ್. ಈಗ ನೋಡಿ, ON ಬೇಕಲ್ವಾ ನಮ್ಗೆ, 5 ಸ್ಕ್ವೇರ್ ಅಂದ್ರೆ 25 ಆಯ್ತು. ಈ 3 ಸ್ಕ್ವೇರ್ ಈಕ್ವಲ್ಸ್ ಟು ಕಡೆ ತಗೊಂಡ್ರೆ ಮೈನಸ್ ಆಯ್ತು. 3 ಸ್ಕ್ವೇರ್ ಆಯ್ತು 9 ಇಸ್ ಈಕ್ವಲ್ಸ್ ಟು ON ಸ್ಕ್ವೇರ್. ಅಂದ್ರೆ ನೋಡಿ, ಇಲ್ಲೇ ಬರೀಲ್ಲ. Therefore ON is equals to 25 minus 9 ಅಂದ್ರೆ 16 ಆಯ್ತು. ಸೊ √16, ಇಲ್ಲಿ ಸ್ಕ್ವೇರ್ ತೆಗೆದಿದ್ದೀನಿ, ಅದಕ್ಕೆ ಇಲ್ಲಿ ರೂಟ್ ಹಾಕಿದ್ದೀನಿ. ಸೊ ಏನಾಯ್ತು, ON is equals to ಎಷ್ಟು ಬಂತು, 4 ಮೀಟರ್ ಬಂತು. ON 4 ಮೀಟರ್ ಬಂತು ನಮ್ಗೆ. ಈಗ ನಾವು ಈ ಟ್ರಯಾಂಗಲ್ ತಗೊಳ್ಳೋಣ. ಓಕೆ, ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ. ಅದಕ್ಕೆ ಇದಿಷ್ಟು ರಬ್ ಮಾಡ್ತೀನಿ. ಈಗ ನೋಡಿ, ON ನಮ್ಗೆ 4 ಮೀಟರ್ ಬಂತು. ಸೊ ನಾವೀಗ ಈ ಟ್ರಯಾಂಗಲ್ ತಗೊಳ್ಳೋಣ, ಟ್ರಯಾಂಗಲ್ ROS. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ROS ಏನಾಗತ್ತೆ, ಹಾಫ್ ಇಂಟು ಬೇಸ್ ಇಂಟು ಹೈಟ್. ನೋಡಿ, ಇಲ್ಲಿ ಬೇಸ್ ಏನ್ ತಗೊಳ್ಳೋಣ, OS ಅಂತ ತಗೊಳ್ಳೋಣ. ಸೊ ಹಾಫ್ ಇಂಟು ಬೇಸ್ ಅಂದ್ರೆ OS ತಗೊಳ್ಳೋಣ. ಹೈಟ್ ಏನಾಗುತ್ತೆ, ಬೇಸ್ OS ತಗೊಂಡ್ರೆ RP ಹೈಟ್ ಆಗುತ್ತೆ. ಓಕೆ, ಈಗ ನೋಡಿ, OS ಎಷ್ಟಿದೆ, ಇದು ರೇಡಿಯಸ್ ಅಲ್ವಾ, ಸೆಂಟರ್ ಇಂದ ಇಲ್ಲಿ ಡ್ರಾ ಮಾಡಿದೀವಿ, ರೇಡಿಯಸ್ 5 ಅಂತ ಕೊಟ್ಟಿದ್ದಾರೆ, ಸೊ 5 ಬರೆಯೋಣ. RP ನಮಗೆ ಗೊತ್ತಿಲ್ಲ, ಸೊ ಹಾಗೆ ಇಡೋಣ. ಓಕೆ, ಇದು ಏರಿಯಾ. ಸೊ ಇದನ್ನ ನಂಬರ್ 1 ಅಂತ ಇಟ್ಕೊಳ್ಳೋಣ. ಈಗ ನೋಡಿ, ನಾವು ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿದೀವಲ್ವಾ, ಸೊ ಇದೇ ಟ್ರಯಾಂಗಲ್ಗೆ ಬೇಸ್ ಚೇಂಜ್ ತಗೊಳ್ಳೋಣ. ಹಾಫ್ ಇಂಟು ಬೇಸ್ ಇಂಟು ಹೈಟ್ ಇದೆ. ಸೊ ನೋಡಿ, ಇಲ್ಲಿ ಹಾಫ್ ಬೇಸ್ RS ತಗೊಳ್ಳೋಣ. ಓಕೆ, RS ತಗೊಂಡ್ವಿ. ಹೈಟ್ ಏನಾಗತ್ತೆ, ON ಆಗತ್ತೆ. ಈಗ ನೋಡಿ, RS ಅಂತಂದ್ರೆ ಎಷ್ಟು ಕೊಟ್ಟಿದ್ದಾರೆ, 6 ಮೀಟರ್ಸ್ ಇದೆ. ನಾವು ಏನ್ ತಗೊಂಡಿದೀವಿ, 6 ಮೀಟರ್ ಅಂತ ಬರೆಯೋಣ. RS, ON ನಮ್ಗೆ 4 ಬಂದಿತ್ತಲ್ವಾ, ಸೊ 4 ಹಾಕೋಣ. ಈಗ 2 1s 2 2s ಎಷ್ಟಾಯ್ತು, 12 ಬಂತು ಅಲ್ವಾ. ಸೊ ಇದನ್ನ ನಂಬರ್ 2 ಅಂತ ಇಟ್ಕೊಳ್ಳೋಣ.
ಈಗ ಎರಡನ್ನು ಈಕ್ವೇಟ್ ಮಾಡೋಣ. ಫ್ರಮ್ 1 and 2. 1 ಏನಿದೆ ಸೇಮ್ ಟ್ರಯಾಂಗಲ್ದೆ ನೋಡಿ, ಏರಿಯಾ ಆಫ್ ಟ್ರಯಾಂಗಲ್ ಎರಡು ಏರಿಯಾ ಸೇಮ್ ಟ್ರಯಾಂಗಲ್ದೆ, ಆದ್ರೆ ಬೇಸ್ಗಳು ಚೇಂಜ್ ಆಗಿ ತಗೊಂಡಿದ್ವಿ. ಇಲ್ಲಿ RS ಆಗಿ ತಗೊಂಡಿದೀವಿ, ಇಲ್ಲಿ OS ಆಗಿ ತಗೊಂಡಿದ್ವಿ ಅಲ್ವಾ. ಸೊ ಬರಿಬಹುದು, ಈಕ್ವೇಟ್ ಮಾಡ್ಬೋದು. ಇಲ್ಲೇನ್ ಕೊಟ್ಟಿದ್ದಾರೆ, ಇಲ್ಲೇನ್ ಬರ್ದಿದೀವಿ, 1/2 ಇಂಟು 5 ಇಂಟು RP ಅಂತ ಬರ್ದಿದೀವಿ. ಇಲ್ಲೇನ್ ಬಂತು ನಮ್ಗೆ 12 ಬಂತು. ಸೊ ನೋಡಿ 5 RP is equals to 12. ಈ 2 ಈಕ್ವಲ್ಸ್ ಟು ಕಡೆ ಹೋದ್ರೆ ಮಲ್ಟಿಪ್ಲೈ ಆಗತ್ತೆ. RP is equals to 24. ಈ 5 ಈಕ್ವಲ್ಸ್ ಟು ಕೊಡೋದ್ರೆ ಡಿವೈಡ್ ಆಗುತ್ತೆ. ಇಷ್ಟು ಬಂತು, 24/5 ಬಂತು. ಇದನ್ನ ಡಿವೈಡ್ ಮಾಡಿದಾಗ ಏನ್ ಬರುತ್ತೆ, 4.8 ಬಂತು. ನೋಡಿ RP is equals to 4.8 ಬಂತು. ನಮ್ಗೇನ್ ಮಾಡಿದೀವಿ, RP is equals to PM ಅಂತ ಪ್ರೂವ್ ಮಾಡಿದೀವಲ್ವಾ. ಸೊ ನಾವೇನ್ ಹೇಳ್ಬೋದು, ಆಲ್ಸೋ PM is equals to 4.8 ಅಲ್ವಾ, ಯಾಕಂದ್ರೆ ಎರಡು ಈಕ್ವಲ್ ಇದಾವೆ. ನೋಡಿ RM, ಈ RM is equals to ಏನಂತ ಇಟ್ಕೊಂಡಿದ್ವಿ, RP ಪ್ಲಸ್ PM ಅಲ್ವಾ. ಸೊ ಇಲ್ಲಿ ಎಷ್ಟು ಬಂತು, RP 4.8 ಪ್ಲಸ್ PM ಕೂಡ ಎರಡು ಈಕ್ವಲ್ ಇರೋದ್ರಿಂದ ಎರಡು 4.8 ಆಯ್ತು. ಸೊ ಆಡ್ ಮಾಡಿದ್ರೆ 4.8 ಆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 9.6 ಮೀಟರ್. ದೇರ್ ಫೋರ್ ನಾವೇನ್ ಹೇಳ್ಬೋದು, ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ and Mandeep is 9.6 meters. ಇದೆಲ್ವಾ ಅವ್ರು ಕೇಳಿದ್ದು, ಡಿಸ್ಟೆನ್ಸ್ ಬಿಟ್ವೀನ್ ರೇಷ್ಮಾ ಅಂಡ್ ಮಂದೀಪ್, ಇಲ್ಲಿಂದ ಇಲ್ಲಿವರೆಗೆ ಡಿಸ್ಟೆನ್ಸ್ 9.6 ಮೀಟರ್ ಇದೆ. ಓಕೆ, ಸ್ವಲ್ಪ ಲೆಂತಿ ಇದೆ, ಬಟ್ ಪ್ರಾಕ್ಟೀಸ್ ಮಾಡಿದ್ರೆ ಈಸಿ ಆಗುತ್ತೆ. ಓಕೆ, ಈಗ ನೆಕ್ಸ್ಟ್